ಯೋನನು 1ನೇ ಅಧ್ಯಾಯ 12ನೆಯ ವಾಕ್ಯ. ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರೆ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತೂಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದುತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೋನನು ತರ್ಷೀಸಿಗೆ ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋನನು ದೇವರ ಮಾತಿಗೆ ಅವಿಧೇಯನಾಗಿ ನಿನವೆ ಪಟ್ಟಣಕ್ಕೆ ಹೋಗುವುದಿಲ್ಲ ಅಂದುಕೊಂಡು ತರ್ಷೀಸಿಗೆ ಹೋಗುವಂಥ ಹಡಗಿನಲ್ಲಿ ಪ್ರಯಾಣವನ್ನು ಮಾಡುತ್ತಾ ಇದ್ದಾನೆ. ಅಂದರೆ ದೇವರ ಮಾರ್ಗವನ್ನು ಬಿಟ್ಟು ತನಗಿಷ್ಟ ಬಂದಂಥ ಮಾರ್ಗದಲ್ಲಿ ಪ್ರಯಾಣವನ್ನು ಆರಂಭಿಸಿದಂಥ ಅವನ ಪ್ರಯಾಣದಲ್ಲಿ ದೇವರೇ ಹಲವಾರು ತೊಂದರೆಗಳನ್ನು ತಂದು ಹಾಕಿದರು. ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಆ ಹಡಗು ಮುಳುಗುವಂತ ಪರಿಸ್ಥಿತಿ ಬಂದಿತ್ತು. ಅದನ್ನು ನೋಡುವಾಗ ಪ್ರಯಾಣ ಮಾಡುತ್ತಾ ಇದ್ದಂಥ ಎಲ್ಲರಿಗೂ ಕೂಡ ಒಂದು ಸಂದೇಹ, ಏನೋ ಒಂದು ವಿಭಿನ್ನವಾಗಿ ನಡೆಯುತ್ತಾ ಇದೆ, ಇದು ಸಾಧಾರಣವಾಗಿ ಎದ್ದಿರುವಂಥ ಬಿರುಗಾಳಿ ಅಲ್ಲ ಎಂಬುದಾಗಿ ಆಲೋಚಿಸುತ್ತಾ ಇರುವಾಗ ಯೋನನಿಗೆ ಸರಿಯಾಗಿ ಅರ್ಥವಾಯಿತು, ಇದು ನನ್ನ ನಿಮಿತ್ತವೇ ಬಂದಿರುವಂಥ ತೊಡಕು, ಬಂದಿರುವಂಥ ಸಮಸ್ಯೆ ಎಂಬುದಾಗಿ. ಆದ್ದರಿಂದ ಅವನು ಹೇಳುತ್ತಾ ಇದ್ದಾನೆ, ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತೂಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಅಂದರೆ ಅವನ ಪ್ರಯಾಣದಲ್ಲಿ ದೇವರೇ ತಡೆಯನ್ನು ಉಂಟು ಮಾಡುತ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನು ಎಬ್ಬಿಸುತ್ತಾ ಇದ್ದಾರೆಂಬುದನ್ನು ಯೋನನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ಮಾರ್ಗವನ್ನ, ದೇವರ ಚಿತ್ತವನ್ನ, ದೇವರು ಹೇಳಿದಂಥ ಕಾರ್ಯಗಳನ್ನು ಬಿಟ್ಟು ಬೇರೊಂದನ್ನ ಮಾಡುವಾಗ, ಬೇರೆ ಕಡೆ ಹೋಗುವಾಗ ದೇವರು ಕೆಲವೊಂದು ಸಮಸ್ಯೆಗಳನ್ನು, ಕೆಲವೊಂದು ಇಕ್ಕಟ್ಟುಗಳನ್ನು, ತಡೆಗಳನ್ನು ತಾನೇ ಉಂಟು ಮಾಡುತ್ತಾನೆ. ಕಾರಣ ನಿಮ್ಮನ್ನು ತನ್ನ ಉದ್ದೇಶಾನುಸಾರವಾಗಿ, ತಾನು ಇಟ್ಟಿರುವಂಥ ವಾಗ್ದಾನಕ್ಕನುಸಾರವಾಗಿ ಮುನ್ನಡೆಸಬೇಕು. ತನ್ನ ಮಾರ್ಗದಲ್ಲಿ ನೀವು ನಡೆದು ಆಶೀರ್ವದಿಸಲ್ಪಡಬೇಕು ಎಂಬುದೇ ದೇವರ ಆಗ್ರಹವಾಗಿದೆ. ಹಾಗಾಗಿ ಕೆಲವೊಂದು ತಡೆಗಳನ್ನು ಉಂಟು ಮಾಡುವುದರ ಮೂಲಕವಾಗಿ ನಿಮಗೆ ಅದರ ಅರಿವನ್ನು ಹುಟ್ಟಿಸುವುದಕ್ಕೆ ದೇವರು ಬಯಸುತ್ತಾರೆ. ಹಾಗಾಗಿ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ನೀವು ಕೆಲವೊಂದು ವಿಷಯಗಳನ್ನು ಮಾಡುತ್ತಲೇ ಇದ್ದೀರಾ, ಪ್ರಯತ್ನ ಪಡುತ್ತಲೇ ಇದ್ದೀರಾ, ಆದರೂ ಕೂಡ ಸಫಲವಾಗುತ್ತಾ ಇಲ್ಲ, ಎಲ್ಲವೂ ಕೂಡ ನಷ್ಟಗಳೇ, ಎಲ್ಲವೂ ಕೂಡ ಸೋಲುಗಳೇ, ಜೀವಿತದಲ್ಲಿ ಯಾಕೆ ಈ ರೀತಿ ಎಂಬುದಾಗಿ ಹಲವಾರು ಪ್ರಶ್ನೆಗಳಲ್ಲಿ ನೀವು ಇರುವುದಾದರೆ ಯೋಚಿಸಿ ನೋಡಿರಿ, ನೀವು ನಿಜಕ್ಕೂ ಕೂಡ ದೇವರ ಆಲೋಚನೆಯ ಪ್ರಕಾರವಾಗಿ ನಡೆಯುತ್ತಾ ಇದ್ದೀರಾ, ದೇವರು ಹೇಳಿದಂತೆ ನಿಮ್ಮ ಜೀವಿತವನ್ನು ಮುನ್ನಡೆಸುತ್ತಾ ಇದ್ದೀರಾ ಎಂಬುದಾಗಿ. ದೇವರ ಆಲೋಚನೆಯ ಪ್ರಕಾರವಾಗಿ ನೀವು ಕಾರ್ಯಗಳನ್ನು ಮಾಡದೇ ಇದ್ದರೆ ದೇವರೇ ಅಲ್ಲಿ ತಡೆಗಳನ್ನು ಉಂಟು ಮಾಡುತ್ತಾರೆ. ಅದು ನಿಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರ. ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ, ನಿಮ್ಮ ಜೀವಿತದಲ್ಲಿ ತಡೆಗಳು ಯಾಕೆ ಬಂದಿದೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಮೊದಲು ನಿಮ್ಮನ್ನು ಸಮರ್ಪಿಸಿರಿ, ಪ್ರಾರ್ಥಿಸಿರಿ, ದೇವರ ಮುಂದೆ ಆಲೋಚನೆಯನ್ನು ಕೇಳಿರಿ. ದೇವರು ಹೇಳಿಕೊಡುತ್ತಾರೆ. ದೇವರು ಹೇಳಿಕೊಟ್ಟ ಹಾಗೆ ನೀವು ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವುದಾದರೆ, ಆ ರೀತಿಯಾಗಿ ನಡೆಯುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ನಿಮ್ಮ ಜೀವಿತದಲ್ಲಿರುವಂಥ ದೇವರ ವಾಗ್ದಾನಗಳು, ದೇವರ ಉದ್ದೇಶಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುವುದನ್ನು ಕಾಣುತ್ತೀರಾ. ಆಗ ದೇವರು ನಿಮ್ಮಲ್ಲಿ ಸಂತೋಷಪಟ್ಟು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನೆರವೇರಿಸುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ. ಆ ರೀತಿಯಾಗಿ ದೇವರ ಮಾರ್ಗದಲ್ಲಿ ನಡೆದು ಆತನ ಉದ್ದೇಶಗಳನ್ನು ನೆರವೇರಿಸಿ ಆತನು ಅನುಗ್ರಹಿಸುವಂಥ ಆಶೀರ್ವಾದಗಳನ್ನು ಹೊಂದತಕ್ಕಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯೋನನು ನೀನು ನೇಮಿಸಿದಂಥ ಮಾರ್ಗವನ್ನು, ನಿನ್ನ ಚಿತ್ತವನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತಾ ಇದ್ದಾಗ ನೀನು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ, ತಡೆಗಳನ್ನು ಉಂಟು ಮಾಡಿದೆ. ಅದನ್ನು ನೋಡಿದಾಗ ಯೋನನು ಅರಿತುಕೊಂಡನು, ಇದು ದೇವರಿಂದಲೇ ಎಂಬುದಾಗಿ, ನನ್ನ ನಿಮಿತ್ತವೇ ಎಂಬುದಾಗಿ. ಅದೇ ರೀತಿಯಾಗಿ ದಿವಸಗಳಲ್ಲಿ ಕರ್ತನೆ, ನಮ್ಮ ಜೀವಿತಗಳಲ್ಲಿ ಕೂಡ ನಾವು ನಿಮ್ಮ ಚಿತ್ತಕ್ಕೆ ವಿರೋಧವಾಗಿ ಹೋಗುವಾಗ, ಬೇರೆ ದಾರಿಗಳಲ್ಲಿ ಹೋಗುವಾಗ ನೀನು ತಡೆ ಮಾಡು ಕರ್ತನೆ. ನಮ್ಮನ್ನು ಎಚ್ಚರಿಸಪ್ಪ, ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬಂಥ ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಎಲ್ಲಪ್ಪ ಚಂಚಲತೆಗಳು, ಶತ್ರುವಿನ ಸಕಲ ಕುಯುಕ್ತಿಗಳು, ಮನುಷ್ಯರಪ್ಪ ಸ್ವಬುದ್ಧಿಯ ಆಲೋಚನೆಗಳೆಲ್ಲ ನೀಗಲಿ. ನಿನ್ನ ಮಕ್ಕಳು ಅಪ್ಪ ನಿನ್ನ ಆಲೋಚನೆಗಳನ್ನು ಹೊಂದಿ, ನಿನ್ನ ಉದ್ದೇಶಗಳನ್ನು ಅರಿತೋದರ ಪ್ರಕಾರವಾಗಿ ಧೈರ್ಯವಾಗಿ ಜೀವಿತ ನಡೆಸೋಕ್ಕೆ ಸಹಾಯ
ಸಹಾಯ ಮಾಡು, ಕೃಪೆಯನ್ನು ಬಲವನ್ನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಈ ದಿವಸ ಮೊದಲುಗೊಂಡು ಕರ್ತನೆ, ವಿಶೇಷವಾದ ನಿನ್ನ ಸುರಕ್ಷತೆಯು, ನಿನ್ನ ನಡೆಸುವಿಕೆಯು, ನಿನ್ನ ಆಶೀರ್ವಾದಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಉಂಟಾಗಲಿ. ಘನಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.